ಇಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತಾಲೂಕು ಮಟ್ಟದಲ್ಲಿ ಮಾಡಿ ಅನೇಕ ಸ್ಪೋರ್ಟ್ಸ್ ಚಟುವಟಿಕೆಯನ್ನು ಸಹ ಮಾಡಿ ಗೆದ್ದಂಥವರಿಗೆ ಪ್ರಶಸ್ತಿ ಪ್ರೈಸ್ ಕೊಡೋದು ಮತ್ತು ಅಂತಿಮವಾಗಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ನಮ್ಮ ನಂದಿನಿ ಮೇಡಮ್ ಅವರು, ಡಿ ಸಿ ಅವರು, ಸಿ ಇ ಅವರು ಜೊತೆಗೂಡಿ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಸಮಾರಂಭ. ಹಾಗಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ. ಅವರೆಲ್ಲರಿಗೂ ಸಹ ಮಾರ್ಚಿನಲ್ಲಿ ಆಗಬೇಕಾಗಿತ್ತು, ಒಂದು ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಮಹಿಳೆಯರಿಗೆ ಕೋರಿದ್ದೆ. ಮಾಡಲಿ. ಈಗ ವಿರೋಧ ಪಕ್ಷಗಳು ಜೀವಂತವಾಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ಇದೆಯೋ ತಪ್ಪಿದೆಯೋ, ವಿರೋಧ ಮಾಡೋದು, ಪ್ರತಿಭಟನೆ ಮಾಡೋದು, ಈ ಥರ ಚಟುವಟಿಕೆಗಳು ಸರ್ವೇ ಸಾಮಾನ್ಯ ಅಲ್ಲ. ಕೆಲವೊಮ್ಮೆ ಚಟುವಟಿಕೆ ಮಾಡಿದ್ರೆ ಮಾತ್ರ ಜನ ಅವ್ರ ಕಡೆ ತಿರುಗಿ ನೋಡಲ್ಲ. ಸುಮ್ಮನೆ ಇದ್ರೂ ಇರ್ತಾರೆ. ಆಡಳಿತದ ವೈಖರಿ ಜನನೂ ಗಮನಿಸ್ತಾರೆ ಯಾರು ಸರಿ ತಪ್ಪು ಅಂತ. 1.5 ವರ್ಷ ನಾವು ಆಡಳಿತ ಮಾಡೋದು ಸರಿ ಅನ್ನೋದಕ್ಕೋಸ್ಕರ ತಾನೇ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ಗೆದ್ದದ್ದು. ಆದರೆ ಅವರು ಅದೆಲ್ಲ ಗೆದ್ದ ಮೇಲೆ ಏನಾಯಿತು, ಸೊ ನಾವು ಯಾಕೋ ವೀಕ್ ಆಗ್ತಾ ಇದ್ದೀವಿ ಅಂಥೇಳಿ ಈ ಮೂಡಾ ಕೇಸಲ್ಲಿ ಹೋದರು. ಅದರಲ್ಲಿ ಅವ್ರಿಗೆ ಹಿನ್ನಡೆ ಆಯಿತು. ಹೀಗೆ ಯಾವ್ಯಾವುದೋ ಅಸೆಂಬ್ಲಿನಲ್ಲಿ ತಗೊಂಡ್ರು, ಯಾವುದಕ್ಕೂ ಅದಕ್ಕೆ ಸತ್ವ ಸಿಕ್ಕಲಿಲ್ಲ. ಈಗ ಬೆಲೆ ಏರಿಕೆ ಅಂತ ಹೇಳ್ತಾರೆ. ಬೆಲೆ ಏರಿಕೆ ಯಾರು ಗ್ಯಾಸನ್ನು 300 ರೂಪಾಯಿಂದ 900 ರೂಪಾಯಿಗೆ ಜಾಸ್ತಿ ಮಾಡಿದ್ದು ಯಾವ ಸರ್ಕಾರ? 60 ರೂಪಾಯಿದು ಡೀಸೆಲ್ನ 100 ರೂಪಾಯಿ ಮಾಡಿದ್ದು ಯಾವ ಸರ್ಕಾರ? ಇವತ್ತು ರಾಜ್ಯದಲ್ಲೂ ಸಹ ನಾವು ಹಾಲು ಜಾಸ್ತಿ ಮಾಡಿದ್ವಿ, ಅದನ್ನ ರೈತರಿಗೆ ಕೊಟ್ಟಿದ್ವಿ. ಡೀಸೆಲ್ 2 ರೂಪಾಯಿ ಜಾಸ್ತಿ ಆಗಿರ್ಬೋದು. ಇವತ್ತು ಬಸ್ಸು ಹಳ್ಳಿಗಳಲ್ಲಿ ಹಾಕಬೇಕು, ಮಕ್ಕಳಿಗೆ ಫ್ರೀ ಕೊಡಬೇಕು. ಸೊ ಇವೆಲ್ಲ ಖರೀದಿ ಪ್ರತಿಯೊಂದು ರೇಟ್ ಜಾಸ್ತಿ ಆದಾಗ, ಕೇಂದ್ರದ ಅನೇಕ ಬೆಲೆ ಏರಿಕೆ ಜಾಸ್ತಿ ಆದಾಗ ರಾಜ್ಯ ಮಟ್ಟದಲ್ಲೂ ಸಹ ಸಣ್ಣ ಪುಟ್ಟನ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನಾವು ಏಕಾಏಕಿ ಅಲ್ಲ, ನಮಗೆ ಟ್ಯಾಕ್ಸ್ ಈಗ ಎಲ್ಲ ರಾಜ್ಯಕ್ಕಿಂತ 2ನೇ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ನಮ್ಮ ರಾಜ್ಯ. ನಮಗೆ ಆ ಟ್ಯಾಕ್ಸನ್ನು ಸರಿಸಮಾನ ದುಡ್ಡು ಕೊಡಲ್ಲ. ಸೊ ಮತ್ತು ನಾವು ಎಲ್ರಿಗೂ ಆಡಳಿತ, ಅಭಿವೃದ್ಧಿ ಎಲ್ರಿಗೂ ಈಗ 7th ಪೇ ಕಮಿಷನ್ ನಾವು ಯಾವುದೋ 5 ಗ್ಯಾರಂಟಿಗೋಸ್ಕರ ಜಾಸ್ತಿ ಮಾಡಲ್ಲ. 7th ಪೇ ಕಮಿಷನ್ ಕೊಡ್ತೀವಿ, ಅಭಿವೃದ್ಧಿ ಕೆಲಸನೂ ಆಗಬೇಕು. ಸೊ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ಜಾರಿ ಆಗ್ತವೆ. ಇವೆಲ್ಲ ಬಂದಾಗ ಸಹಜವಾಗಿ ಒಂದಷ್ಟು ಬೆಲೆ ಏರಿಕೆ ಸಣ್ಣ ಪುಟ್ಟದ್ದು ಇರುತ್ತೆ. ನಾವು ಮಾಡೋ ಪ್ರಮಾಣನೂ ಕೇಂದ್ರ ಸರ್ಕಾರ ಮಾಡೋ ಪ್ರಮಾಣನೂ ಲೆಕ್ಕ ಹಾಕಿದಾಗ ಕೇಂದ್ರ ಸರ್ಕಾರದ ಪ್ರಮಾಣ ಭಾಳ ಹೆಚ್ಚಿದೆ. ಬಟ್ ಅವ್ರು ಸಿಟಿ ರವಿ ಹೇಳ್ತಾರೆ ಸರ್ 700 ಕೋಟಿ ಬಾಕಿ ಉಳ್ಕೊಂಡಿದೆ. ರಾಜ್ಯ ಸರ್ಕಾರದ ಬೆಲೆ ಹೆಚ್ಚಳ ಖಂಡಿಸಿ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ, ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದೆ. ಅದನ್ನೇ ನಾನು ಹೇಳಿದ್ನಲ್ಲ, ಕೇಂದ್ರ ಸರ್ಕಾರ ಯಾವತ್ತೂ ಸಹ ಬೆಲೆ ಏರಿಕೆ ಜಾಸ್ತಿ ಮಾಡಿದಾಗ ರಾಜ್ಯ ಸರ್ಕಾರನೂ ಒಂದಷ್ಟು ಮಾಡಲೇಬೇಕಾಗುತ್ತೆ, ಅದು ಅನಿವಾರ್ಯ. ಸೊ ಕೇಂದ್ರ ಸರ್ಕಾರ ಮಾಡೋ ಪ್ರಮಾಣನೂ ನಮ್ಮದು ಲೆಕ್ಕ ಹಾಕಿದಾಗ ನಮ್ಮದು ಕಡಿಮೆ. ಕೇಂದ್ರ ಸರ್ಕಾರ ಕಳೆದ 10-12 ವರ್ಷ ಏನು ಮಾಡಿದ್ದಾರೆ ಮೋದಿ ನೇತೃತ್ವದಲ್ಲಿ, ಅದು ಆಯಿತು. ಇದೇ ಜನತಾ ದಳದವರು ಕೇಂದ್ರ ಸರ್ಕಾರದ ಮೇಲೆ ಬಿದ್ದಿರಲಿಲ್ವಾ, ಗಲಾಟೆ ಮಾಡಿರಲಿಲ್ವಾ, ಪ್ರತಿಭಟನೆ ಮಾಡಿರಲಿಲ್ವಾ? ಈಗ ಅವ್ರ ಜೊತೆ ಇವರು ಸಹಕರಿಸ್ಕೊಂಡು ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾರೆ. ಏನು ಮಾಡಲಿಕ್ಕಾಗತ್ತೆ? ಸೊ ಒಟ್ಟು ನಮ್ಮ ರಾಜ್ಯ ಸರ್ಕಾರ ಜನಪರವಾದಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಣ್ಣ ಪುಟ್ಟ ಏರಿಕೆ ಅದು ರೊಟೇನಿಂಗ್, ಪ್ರತಿ ವರ್ಷ ಬರ್ತಕ್ಕಂಥ ರೀತಿಯಲ್ಲಿ ಒಂದಷ್ಟು ಆಗುತ್ತೆ. ಆದರೆ ನಾವು ಕೇಂದ್ರ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಆ ಪ್ರಮಾಣದ ಬೆಲೆ ಏರಿಕೆಯನ್ನು ನಾವೆಲ್ಲೂ ಮಾಡಿದ್ವಿ. ಇದೊಂದು ಹೇಳ್ಬಿಟ್ಟು ಇದನ್ನು ಏನು ಸಿಟಿ ರವಿಯವರು 700 ಕೋಟಿನ ಬಾಕಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆರೋಪ. ಈಗ ಸಹಾಯಧನದಲ್ಲಿ 690 ಕೋಟಿ ನಮ್ಮ ಮಿಸ್ಟ್ರು ಬಸವರಾಜ ಬೊಮ್ಮಾಯಿಯವರಿದ್ದಾಗ ಬಾಕಿ ಇತ್ತು. 2 ಲಕ್ಷ ಕೋಟಿ ಅಭಿವೃದ್ಧಿನಲ್ಲಿ ಬಾಕಿ ಉಳಿಸೋಗಿತ್ತು. ಅದೆಲ್ಲ ಗೊತ್ತಿದೆಯಲ್ಲ. ಸಿಟಿ ರವಿ ಅಷ್ಟೊಂದು ಮಾತಾಡೋರಿಗೆ ಇದೆಲ್ಲ ಮಾಹಿತಿ ಇಲ್ವಾ? ಸೊ ಅದರಿಂದ ನಾವು ಅದನ್ನೆಲ್ಲ ನಿಭಾಯಿಸ್ಕೊಂಡು ಈ ವರ್ಷ ಅಂತಿಮವಾಗಿ ಇನ್ನೊಂದು ಸ್ವಲ್ಪ ಕಾಂಟ್ರಾಕ್ಟ್ ಬಿಲ್ಲಲ್ಲಿ ಬಾಕಿ ಇದೆ ವಿನ ಎಲ್ಲ ಇಲಾಖೆಯ ಕಾರ್ಯಕ್ರಮದಲ್ಲಿ ಅವರು ಬಾಕಿ ಉಳಿಸಿದಂಥವು ಅಂತಿಮವಾಗಿ ಬಂದಿದ್ವಿ. ಅದರಿಂದ ಅವರು ಸಿಟಿ ರವಿ ಮಾತಾಡೋದೇ ಚಪಲ. ವಿರೋಧ ಪಕ್ಷ ನಾಯಕರು ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಮಾತಾಡೋದು ನಾವೇನು ಮಾಡಲಿಕ್ಕಾಗಲ್ಲ. ಕೇಂದ್ರ ಸರ್ಕಾರದವ್ರು ಯಾಕೆ ಮಾಡವ್ರೆ ಜಾಸ್ತಿನ? ನೆನ್ನೆ ಡೀಸೆಲು ಗ್ಯಾಸ ಏನಕ್ಕೆ ಮಾಡೋರಪ್ಪ?
ಏನೇ ಡೆಲ್ಲಿನಲ್ಲಿ ನಾವು 2,000 ಅವ್ರು 3,000 ಅನೌನ್ಸ್ ಮಾಡಿದ್ರಲ್ಲ ಏನಕ್ಕೆ? ನೋಡಿ, ಇಲ್ಲಿ ಆಡಳಿತ, ಅಭಿವೃದ್ಧಿ, ಜನಪರ ಕಾರ್ಯಕ್ರಮ ಎಲ್ಲವೂ ಒಂದಕ್ಕೊಂದು ಜೋಡಣೆ ಇರುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಜನಪರವಾಗಿದೆ, ಪೂರಕವಾಗಿ ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು ಇತಿಮಿತಿನಲ್ಲಿ ಜನಪರವಾಗಿ ಕೆಲಸ ಮಾಡ್ತೀವಿ. ಡಿಸೆಂಬರ್ ನಂತರ ಸಿಎಂ ಚೇಂಜ್ ಆಗ್ತಾರೆ ಸರ್. ಹಾಂ, ಡಿಸೆಂಬರ್ ನಂತರ ಸಿಎಂ ಚೇಂಜ್ ಆಗ್ತಾರೆ. ಅದನ್ನು ಯಾರು ನಿಮ್ಗೆ ಹೇಳಿದಾರ, ನಮ್ಗೆ ಹೇಳಿದಾರ? ಏನಿಲ್ಲ. ಯಾರು ಈಗ ಶಾಸಕರು ವೈಯಕ್ತಿಕವಾಗಿ ಕೆಲವರು ಅಭಿಪ್ರಾಯಗಳನ್ನ ಮಂತ್ರಿಗಳಲ್ಲಿ ಶಾಸಕರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು DK ಅವರು ಏನಾರು ಹೇಳಿದ್ರೆ ಅಥವಾ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ರೀಶಫಲ್ ಆಗಲಿ, ಮಂತ್ರಿಗಳ ಬಿಡುಗಡೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಅಧ್ಯಕ್ಷರು ಬದಲಾವಣೆ ಆಗಲಿ, ನಮ್ಮ ಪಾರ್ಟಿನಲ್ಲಿ ACC ಅವ್ರು ಹೇಳಬೇಕು ಅಥವಾ ರಾಜ್ಯದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಇಷ್ಟು ಜನದ ಬಾಯಿನಲ್ಲಿ ಬಂದರೆ ಮಾತ್ರ ಅಧಿಕೃತ ಅನ್ಕೊಳ್ಳಿ. ಇನ್ನು ಯಾರು ಹೇಳಿದ್ರು ನಾವು ಹೇಳೋದು ಅಧಿಕೃತ ಅಲ್ಲ. ನೋಡಿ ಅಂತ ಮಾತಾಡ್ತಾ ಇದ್ದಾರೆ. ಅದು ಹೇಳೋದು ಯಾವುದೂ ಅಧಿಕೃತ ಅಲ್ಲ. ಈಗ ಕೆಲವರು ಚಪಲಕ್ಕೂ ಮಾತಾಡ್ಬೋದು, ಕೆಲವರು ಅವರ ಅಭಿಪ್ರಾಯನೂ ವ್ಯಕ್ತಪಡಿಸ್ಬೋದು. ಕೆಲವರಿಗೆ TV ಮುಂದೆ ಕೂತ್ಕೊಂಡಾಗ ಏನೋ ಹೇಳಿರ್ತಾರೆ, ಅದೇನೋ ಒಂದು ಹೊಡಿತಾರೆ. ಬಟ್ ಆದರೆ ನಾನು ಹೇಳೋದು ಸಹ ಅಧಿಕೃತ ಅಲ್ಲ, ಶಾಸಕರು ಹೇಳೋದು ಅಧಿಕೃತ ಅಲ್ಲ. ಅಧಿಕೃತ ರಾಷ್ಟ್ರದ ಅಧ್ಯಕ್ಷರು, ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲು, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಇವ್ರು ಹೇಳಿದಾಗ ಮಾತ್ರ ಅಧಿಕಾರಿ. ಆವಾಗ ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ಹೌದು, ಜೋಕರ್ ಅಂತ ನಿನ್ನೆ ಪದ ಉಪಯೋಗಿಸಿರೋದು ನಾನು ವಾಟ್ಸಪ್ಪಲ್ಲಿ ನೋಡಿದೆ. ನಿಮಗೆ ಗೊತ್ತಿರಬೇಕು ಜೋಕರ್ ಅಂದರೆ ಏನು. ರಮ್ಮಿ ಆಡ್ತಾರೆ, ನನಗೆ ಪೂರ್ತಿ ಬರೋಲ್ಲ ರಮ್ಮಿ. ಈ 3 ಲೀವ್ಸಲ್ಲೂ ರಮ್ಮಿ ಆಡ್ತಾರೆ. ಜೋಕರ್ ಇದ್ದರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ. ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ. ಈಗ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು, ಬೈಕೊಂಬರೋದು ಅವ್ರ ಜೋಕರ, ನಾನು ಜೋಕರ. ಈ ದೇಶದಲ್ಲಿ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡೋನಾಗ ಯಾವತ್ತು 120 ತಗೊಂಡು ಆಡಳಿತ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾರು ಸೇರ್ಪಡೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ, ನೀವೇ ಯೋಚನೆ ಮಾಡಬೇಕು. ಹೌದು ಪಾಪ ನನಗೇನು ಗೊತ್ತಿಲ್ಲ. ಹಿಂದೆ ಒಬ್ಬರು ಹೇಳಿದ್ರು ನನಗೆ MLA ಅಂದರೆ ಏನು ಅಂತ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲದೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ, MLA ಆಗಿ, ಮಂತ್ರಿಯಾಗಿ, MP ಆಗಿದ್ದೀನಿ. ಸೊ ಪಾಪ ಅವರೆಲ್ಲ ಗೊತ್ತು. ನೋಡ್ರಿ, IITನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಕೊಡಿ ಅಂತ ಬರೆದಿರೋ ಲೆಟ್ರ್ ಇದ್ದರೆ ತಗೊಳ್ಳಿ. ಅವ್ರು ಆಸ್ತಿ ಕೊಡಿ ಅಂತ ಬರೆದಿದ್ರು. ನಾನು MP ಇದ್ದಾಗಲೂ ಅವ್ರ ಜೊತೆಲ್ಲ ಆಸ್ತಿ ಕೊಡಿ ಅಂತ ಬರೆದಿದ್ರು. ಯಾವತ್ತಾರು ಒಂದು ಮಂಡ್ಯಕ್ಕೆ IIT ಕೊಡಿ ಅಂತ ಅವರು ಲೆಟ್ರ್ ಬರೆದಿದ್ರು. ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದರು. ನನಗೆ ಹೇಳಿ, ಇವ್ರಿಗಿಂತ ರಾಜಕೀಯ ನನಗೂ ತಿಳುವಳಿಕೆ ಇದೆ. ನಾನು ಜಿಲ್ಲಾ ಪಂಚಾಯತಿ, ಇವರು ಪ್ರಧಾನಮಂತ್ರಿ ಮಗನಾಗಿ ಬಂದು ರಾಜಕಾರಣ ಮಾಡ್ತಾರೆ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಬ್ಬ ಹಳ್ಳಿ ರೈತಾಗಿ ಬಂದಿದ್ದೀನಿ. ಅವರ ಹೆಸರೇನು? ಅವ್ರ ತಂದೆ ದೇವೇಗೌಡರು, ಪ್ರಧಾನಿಯವರು. ನನ್ನ ತಂದೆ ಯಾರು? ಹೊಲ ಉಳ್ಳೋ ರೈತ. ನನಗೆ ಹಳ್ಳಿ ಜನದ ಕಟ್ಟ ಅವ್ರು ಸುಮ್ಮನೆ ಅಂತಾರಲ್ಲ ಹಿಂಗೆ ಅಂತ, ಅದಲ್ಲ. ಪ್ರಾಮಾಣಿಕವಾಗಿ ಜನರ ಸಮಸ್ಯೆ ಗೊತ್ತಿದೆ. 94ರಿಂದ 99 ರಾಜಕೀಯದಲ್ಲಿ ಅವ್ರದ್ದೇನು ಪಾತ್ರ ಮಂಡ್ಯದಲ್ಲಿ? ನಾನು ಗೆಲ್ಲಲಿಕ್ಕೆ 94ರಿಂದ 99 ಕೇಳಿ. ಶಿವರಾಮೇಗೌಡರು ಪರ ಇದ್ರ, ಅವರು ನನ್ನ ಪರ ಇದ್ರ, ನಾನು ಜನತಾದಳದ ಅಧ್ಯಕ್ಷ, ನನ್ನ ಪರ ಇದ್ರ. 99ರಲ್ಲಿ ನನ್ನ ತಾಲೂಕು ಜನ ನಾನು ಯಾವ ಪಕ್ಷಕ್ಕೆ ನಿಂತರೂ ಗೆಲ್ತಿದ್ದೆ. ಅವತ್ತು ಕಾಂಗ್ರೆಸ್ಸಿಗೆ ನಿಂತಿದ್ದೆ, ನಾನು 15,000ದಲ್ಲಿ ಗೆದ್ದೆ, 20,000ದಲ್ಲಿ ಗೆಲ್ತಿದ್ದೆ. ಸೊ ನಾನು ಗೆದ್ದಿದ್ದು ಅವತ್ತು 15,000ದಲ್ಲಿ. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲ್ತಿದ್ದೆ. 94ರಿಂದ 99 5 ವರ್ಷ ಸತತವಾಗಿ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆ ಇಡೀ ಸರ್ಕಾರ, ಇಡೀ ಪಕ್ಷ ಜೊತೆಲಿತ್ತು. ಅವ್ರದ್ದೇನು ಕೊಡುಗೆ ಆಯಿತು? ನಾನು ಗೆದ್ದೆ, ಮಂತ್ರಿ, ಅವರು ಸರ್ಕಾರ ಇತ್ತು, ಸಿದ್ದರಾಮಯ್ಯನವರು ಇದ್ದರು, ದೇವೇಗೌಡರು ಇದ್ದರು, ಇವರು ಇದ್ದರು, ಮಂತ್ರಿ ಮಾಡಿದ್ರು. ನಾನು ಜನತಾದಳದಲ್ಲೇ ಮಂತ್ರಿ ಆಗಿದ್ದಿಲ್ಲ ಅಂತ ಹೇಳಲ್ಲ. ಆದರೆ ಮುಖ್ಯಮಂತ್ರಿ ಆಗನಾಗ, ಅದೇ ಮುಖ್ಯಮಂತ್ರಿ ಆನಾಗ ಅದೇ ಅವಧಿನಲ್ಲಿ ಇವ್ರ ತಂದೆನೇ ಹೇಳವ್ರೆ, ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ನನ್ನ ಕುಟುಂಬ ಹಾಳಾಗೋಯ್ತು, ಇವ್ರು ಮುಖ್ಯಮಂತ್ರಿ ಮಾಡಿ ಅಂತ. ಅದು ಸುಳ್ಳಾದರೆ ಹಂಗಾರೆ ಇವ್ರಿಗೇನು ಹೇಳಬೇಕು? ಇವರೇ ಹೇಳವ್ರೆ, ಯಡಿಯೂರಪ್ಪನ ಟೀಕೆ ಮಾಡೋನಾಗ ಇದೇ ನನ್ನ ಸ್ನೇಹಿತರು ಚಲುವರಾಯಸ್ವಾಮಿ ಬಾಲ್ಕೆಟ್ನ ನನ್ನನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ. ಅದು ಸುಳ್ಳಾದರೆ ನಾನೇನು ಹೇಳಲಿಕ್ಕಾಗಲ್ಲ. ನೋಡಿರಿ, ಅವರು ನನ್ನ ಮಂತ್ರಿ ಮಾಡಿದ್ದೀನಿ ಅಂತ ಹೇಳೋದಾದರೆ, ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಅನೇಕ ಸ್ನೇಹಿತರ ಜೊತೆ ಮಾಡಿದ್ವಲ್ಲ, ಅದಕ್ಕೂ ಹೋಲಿಕೆ ಮಾಡಿ.
ಗೊತ್ತಾಯ್ತಾ? ಯಾವಾಗಲೂ ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ರೆ ನನಗೆ ಗೌರವ ಬರುತ್ತೆ ಅನ್ನೋದಲ್ಲ. ಸ್ವಲ್ಪ ಇಟ್ಕೋಬೇಕು. ನಾಲ್ಗೆ ಎಲ್ಬೆಲ್ದಲ್ಲೇ ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು. ಮೊನ್ನೆ ಮಲ್ಲಿಕಾರ್ಜುನ್ ಹೇಳೋರು ಯಾರಿಗೋ ಒಬ್ರಿಗೆ, ಹಂಗೆ ಅವರಿಗೆ ಚಪಲ ಟಿ ವಿ ಮುಂದೆ ನಿಂತ್ಕೊಂಡ ತಕ್ಷಣ ಈಗ ನೀವು ಒಳ್ಳೆಯದನ್ನೇ ಹೇಳಿದ್ರೆ ಒಂದಷ್ಟು ಆಗ್ತೀರ, ಇಲ್ಲ ಅಂತಲ್ಲ. ಆದರೆ ಕೆಟ್ಟದ್ದು ಹೇಳಿದ್ರೆ ಜಾಸ್ತಿ ಹೋಗುತ್ತೆ. ನೀವು ಮಾಡೋ ತಪ್ಪಲ್ಲ, ಅದು ಹೋಗುತ್ತೆ. ಆ ರೀತಿ ಅವ್ರು ಯಾರನ್ನಾರ ಟೀಕೆ ಮಾಡಿದ್ರೆ ಒಂದು ವಾರ ಟಿ ವಿಲಿ ಬರಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಸಿದ್ದರಾಮಯ್ಯನ ಬೈಬೇಕು, ಇಲ್ಲ ಡಿ ಕೆ ಬೈಬೇಕು, ಇಲ್ಲ ಚಲುವರಾಯಸ್ವಾಮಿ ಬೈಬೇಕು. ನೋಡಿ, ಇಂಥದ್ದೆಲ್ಲ ನೋಡಿ ಸಾಕಾಗಿದೆ. ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಲ್ಗೆ ಹೊಲ್ಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಸೌಜನ್ಯನೂ ಇಲ್ಲ. ಆ ಒಂದು ಒಬ್ಬ ಪ್ರಧಾನಿಯ ಮಗ, ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ. ಅವ್ರಿಗೆ ಚಪಲಕ್ಕೆ ಮಾತಾಡ್ತಾರೋ, ಅನಾವಶ್ಯಕವಾಗಿ ಮಾತಾಡ್ತಾರೋ, ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಅವರು ಆಯಿತು, ಅವ್ರನ್ನ ಬಿಟ್ಟು ಬಂದಾಗ ನಾನು ಸೋತೆ. ಅದೇ ಜನ ನನ್ನೂ ಗೆಲ್ಸಿದ್ರಲ್ಲ. ಅಂದರೆ ಅವರಿಂದನೇ ಶಾಶ್ವತ ಅಂತ. ಅವರು ನಾನು ಮಂತ್ರಿ ಆದಾಗ ಅವ್ರು ಶಾಸಕರಾಗಿದ್ದರು, ಹಂಗೂ ಹೇಳ್ಬೋದಲ್ಲ. ಅವರನ್ನು ಲೀಡ್ರ್ ಮಾಡಲಿಕ್ಕೆ ಯಾವ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ, ನಾವು ಸಾಥ್ ಕೊಟ್ಟಿದ್ವೋ ಇಲ್ವೋ ಅಂತ ಧರ್ಮಸ್ಥಳಕ್ಕೆ ಬಂದು ಹೇಳ್ತಾರೆ. ಕೇಳು, ನನಗೇನು ಹೇಳಬೇಕು ಅಂತ ಒತ್ತಡ ಮಾಡಲ್ಲ. ನಮಗೆ ಇವ್ರು ಯಾರು ಸ್ನೇಹಿತರಿಂದನೂ ಇಲ್ದಲೆ ನಾನೇ ಏಕಾಏಕಿ ಈ ರಾಜ್ಯದ ಮುಖ್ಯಮಂತ್ರಿ ಆದಿ ಅಂತ ಹೇಳ್ತಾರೆ. ಅಸೆಂಬ್ಲಿಲಿ ಹೇಳಿರೋದು ತಪ್ಪಾಗುತ್ತಾ? ನೋಡಿ, ಜೋಕರ್ ಅನ್ನೋ ಪದ ನನಗಿಂತ ಜಾಸ್ತಿ ಅವ್ರಿಗೆ ಶೂಟ್ ಆಗುತ್ತೆ. ಅದಕ್ಕೆ ಅವರು ಅದನ್ನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ. ಸೊ ಅದರಿಂದ ನಾನು ಯಾವುದೇ ಕಾರಣಕ್ಕೆ ಮಂಡ್ಯ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ, ಅಪ್ತ ರೈತರ ಮಗ. ನಾನು ಭಾಳ ಸುಸಂಸ್ಕೃತದ ಹಿನ್ನೆಲೆಯಲ್ಲಿ ಬೆಳೆದಂಥವನು.